ಇದು ಪವಿತ್ರ ಬಂಧನ ಗುರುವಾರದ ಎಪಿಸೋಡಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಪವಿತ್ರ ಅಂತೆಲ್ಲ ಹೇಳ್ತಾನೆ. ಇಲ್ಲ ಸರ್, ನಾನೇನೋ ತಪ್ಪು ಹೇಳ್ಬೋದು, ನಾನೇನೋ ಸುಳ್ಳು ಹೇಳ್ಬೋದು, ನಮ್ಮ ತಮ್ಮ ಸುಮಂತ ಸುಳ್ಳು ಹೇಳ್ತಾನೆ. ಯಾಕೆ ಸುಮಂತ ಹೇಳಿದ ನಿಮಗೆ ಅಂತ ಹೇಳಿದೆ. ಸುಮಂತನೇ ಹೇಳಿದ್ದು, ನಮ್ರತಾ ಮೇಡಮ್ ಕರೆಸಿದ್ದು ಅಂತೆಲ್ಲ ಹೇಳಿದ್ದು. ಆಮೇಲೆ ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾ ಅಂದರೆ ಫೋನಲ್ಲಿ ಹೋಗಿ ಮಾತಾಡಿದ್ದು, ಫೋನ್ ರಿಂಗ್ ಆಗಿ ಫೋನಲ್ಲಿ ಹೋಗಿ ಮಾತಾಡಿದ್ದು. ಮತ್ತು ಸುಮಂತ ಅಕ್ಕ ನಿಮ್ಗೆ ಒಂದು ವಿಷಯ ಹೇಳ್ಬೇಕಂದ್ರೆ ಏನಂತ ಹೇಳಿದರೆ, ಇವಾಗಲೇ ಹೇಳ್ಬೇಕಂದ್ರೆ ಹೇಳು, ಅದಕ್ಕೆ ನಾನು ಸಂಕೋಚ ಪಟ್ಕೊತೀಯ ಅಂತ ಹೇಳಿದರೆ, ಇಲ್ಲ ಅಕ್ಕ ನಮ್ಮನ್ನು ಫ್ಯಾಮ್ಲಿಗೆ ಇನ್ವೈಟ್ ಮಾಡೋಕ್ಕೆ ನಮ್ಮನ್ನು ರಿಸೆಪ್ಷನ್ಗೆ ಇನ್ವೈಟ್ ಮಾಡೋಕ್ಕೆ ಬಂದಿದ್ದು ನಮ್ರತಾ ಮೇಡಮ್ ಕಳಿಸಿದಾರಂತೆ, ರಜತು ಹಾಗೂ ಆ ಅಂಕಲ್ ಬಂದಿದ್ದರು ಕರಿಯಾಕ ಅಂತೆಲ್ಲ ಹೇಳ್ತಾನೆ. ಹೌದಾ ಅಂಥೇಳಿ ಇಲ್ಲಿ ಫೋನು ಕಟ್ ಮಾಡ್ಕೊಳ್ಳ. ಇವಳು ಅಂದರೆ ಪವಿತ್ರಗೂ ಸ್ವಲ್ಪ ಶಾಕ್ ಅನಿಸುತ್ತೆ ಇದೆಯಲ್ಲದು. ಅಕ್ಕ ನೀನು ಹೆಂಗಾರಾಗಲಿ ಸ್ವಲ್ಪ ಕೇರ್ಫುಲ್ ಆಗಿರಕ್ಕ, ಹುಷಾರಾಗಿರೋ ಅಂತೆಲ್ಲ ಅವ್ರ ತಮ್ಮ ಹೇಳಿ ಫೋನ್ ಇಟ್ಟುಬಿಡ್ತಾನೆ. ಅದನ್ನು ಫ್ಲ್ಯಾಶ್ ಬ್ಯಾಕ್ ಎಲ್ಲ ಗಂಡಾಗೆ ತೋರಿಸ್ತಿರ್ತಾರೆ. ಅದೇ ಅವ್ರಿಗೆ ಈ ಕಡೆ ಅವರ ಅಮ್ಮ ಈ ಮನೆಗೆ ಸೊಸೆ ಅನಿಸ್ಕೊಂಡಿರೋಳು ಸೊಸೆ ಅನಿಸ್ಕೊಂಡು ಬಂದಿರೋಳು ಎಲ್ಲೇದಲ್ಲ ಕರೀರಿ, ಈಗಲೇ ಕರೀರಿ ಅಂತೆಲ್ಲ ಸಿಗ್ತದೆ. ಅಜ್ಜ ಅಜ್ಜಿ ಏನೋ ಗಲಾಟೆ ಆಗ್ತಿದೆ ನೋಡೋಣ ನಡಿ ಅಂತ ಅಜ್ಜ ಅಜ್ಜಿ ಇಬ್ಬರು ಬರ್ತಾರೆ. ಆಮೇಲೆ ಪವಿತ್ರ ಬಂದಿರೋದು ನೋಡಿ, ಓಹೋ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿಯಾ, ದೊಡ್ಡ ಘನಕಾರ್ಯ ಮಾಡಿದೆ ಅನ್ನೋಂಗೆ ಬರ್ತಾ ಇರೋದು ನೋಡು ಅಂತೇಳಿ ಅಮ್ಮ ಬೈತಾರೆ. ಅಮ್ಮ ಬೈದಾಗ ಅದೇ ಟೈಮಿಗೆ ದೇವನು ಬರ್ತಾನೆ. ದೇವ್ ಬಂದು ನನ್ನ ಸೊಸೆಗೆ ಬೈಯಾಗ ನೀನು ಯಾರು ಅಂತೆಲ್ಲ ಬೈತಿರ್ತಾನೆ. ಅಂದರೆ ನಮ್ರತಾಗ ನೀನು ಬೈದ್ಯಾ ಅಂತೆಲ್ಲ ಬೈತಿರ್ತಾನೆ. ಅದೇ ಟೈಮಿಗೆ ದೇವ್ ಬಂದು ನಮ್ರತಾ ನೀನೇನಾದರೂ ಪವಿತ್ರ ಫ್ಯಾಮ್ಲಿನ ರಿಸೆಪ್ಷನ್ಗೆ ಇನ್ವೈಟ್ ಮಾಡಿದ್ಯಾ ಅಂತ. ಇಲ್ಲ ದೇವ್, ನಾನು ಅದಕ್ಕೆ ಇನ್ವೈಟ್ ಮಾಡಲಿ ಅಂತೇಳಿ ಒಂದು ನಿಮಿಷ ಶಾಕ್ ಆಗಿಬಿಡ್ತಾ. ಒಂದು ನಿಮಿಷ ಶಾಕ್ ಆಗಿ ಆಮೇಲೆ ನಾನು ಯಾಕೆ ಇನ್ವೈಟ್ ಮಾಡಲಿ ಅಂತೆಲ್ಲ ಹೇಳ್ತಾನೆ. ನೀನು ನನ್ನ ಮೇಲೆ ನಿನ್ನೆ ಮೊನ್ನೆ ಬಂದಿರೋ ಮಾತು ಕೇಳಿ ನನ್ನ ಮೇಲೆ ಅಲಿಗೇಷನ್ ಮಾಡ್ತೀಯ ಆಗ ನನ್ನ ಸೊಸೆ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡೋದ್ರೆ ನಾನು ಸುಮ್ಮನೆ ಇದ್ದುಬಿಡ್ತೀನ, ನಾನು ಮಾತಾಡೋಲ್ಲ ಅಂತ ಅಮ್ಮನೂ ಅಂತ. ಆವಾಗ ದೇವ್ ಇದ್ದು ಈತ ನಮ್ರತಾಗ ಹೇಳ್ಬೇಕು, ಈತಾಗ ಪವಿತ್ರಾಗ ಹೇಳ್ಬೇಕು. ಪವಿತ್ರ ನಾನು ಸುಳ್ಳು ಹೇಳ. ಸ್ವಲ್ಪ ತಿಂಗಳ ಮುಂಚೆನೂ ಮಂಗಳ ಅವರು ಮತ್ತು ಆಮೇಲೆ ನಮ್ರತಾ ಅವರಮ್ಮ ಮಾತಾಡೋದು ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ಬಿಡ್ತಾ. ಸಾಕು ಸುಮ್ಮನೆ ಇರು ಅಂತ ಅಮ್ಮ ಬೈತಾ, ದೇವ್ ಅವರಮ್ಮ ಬೈತಾ. ಇಲ್ಲ ನಾನೇ ಕೇಳಿಸ್ಕೊಂಡಿದ್ದೀನಿ, ಪವಿತ್ರ ಅವ್ರ ಫ್ಯಾಮ್ಲಿನ ರಿಸೆಪ್ಷನ್ಗೆ ಪವಿತ್ರ ಅವ್ರ ಫ್ಯಾಮ್ಲಿನ ಕರೆಯೋ ಪ್ಲ್ಯಾನ್ ನಮ್ರತಾ ಅಂತ ಹೇಳಿದ್ದು ನಾನೇ ಕೇಳಿಸ್ಕೊಂಡು ನಾನು ಸುಳ್ಳು ಹೇಳ್ತೀನಿ ಅಂತ ಪವಿತ್ರ, ಈ ಕಡೆ ನಮ್ರತಾ ಇವರಿಬ್ಬರ ಮಧ್ಯದಲ್ಲಿ ಇವತ್ತು ದೇವ್ ಖಜೀತಿ ಆಗಿರ್ತೈತಿ. ಇಲ್ಲ ನಾನು ಸುಳ್ಳು ಹೇಳಿಲ್ಲ ಅಂತ ಈಕೆ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ನಮ್ರತಾ. ಆವಾಗ ಇಲ್ಲ ನಮ್ಮ ಸಲುವಾಗಿ ನಮ್ರತಾ ಎಷ್ಟು ಸ್ಯಾಕ್ರಿಫೈಸ್ ಮಾಡೋಣ ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ರತಾ ಎಷ್ಟೆಲ್ಲ ಇದು ಮಾಡಿದಾಳ ನಮ್ಗೆ ಗೊತ್ತು. ನಾನು ಚಿಕ್ಕ ವಯಸ್ಸಿಂದ ನಿನ್ನೆ ಮದುವೆ ಆಗಬೇಕಂತ ಎಷ್ಟು ಸ್ಯಾಕ್ರಿಫೈಸ್ ಮಾಡಿ, ಎಷ್ಟು ನಿಮ್ಮ ಸಲುವಾಗಿ ನಾನು ಎಷ್ಟೆಲ್ಲ ಮ್ಯಾನೇಜ್ ಮಾಡಿದ್ದೀನಿ ಅಂತೆಲ್ಲ ನೀನು ಹೋಗಿ ಇವಳನ್ನ ಕಟ್ಕೊಂಬಂದಿ ಅಂತ ನಮ್ರತಾ ಹೇಳ್ತಾಳೆ. ಅವಾಗ ದೇವ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಈ ಕಡೆ ಅವ್ರ ಅಮ್ಮನೂ ಬೈತಿರ್ತಾಳೆ. ಈ ಕಡೆ ಇಷ್ಟೆಲ್ಲ ಆದರೂ ಈಗ ನಮ್ರತಾ ಇದು ನಾನು ಇಷ್ಟೆಲ್ಲ ಅನಿಸ್ಕೊಂಡು ನಾನು ಈ ಮನೇಲಿ ಇರೋಲ್ಲ ಅಂತ ನಮ್ರತಾ ಹೇಳ್ತಾಳೆ, ಸುಳ್ಳು ಹೇಳಲ್ಲ ಅಂತ ಪವಿತ್ರ ಹೇಳ್ತಿರ್ತಾಳೆ. ಇದೆಲ್ಲ ಟೆನ್ಷನ್ ಆಗಿಬಿಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಏನೂ ಆಗೇ ಇಲ್ಲ ನಂಗೆ ನಿಂತಿರೋದು, ನಮ್ಮನೆ ಯುವರಾಜ ನಿಂತಿರೋದು ನೋಡಂತ ಅವರಮ್ಮ ಬೈದ್ಬಿಡ್ತಾಳೆ ದೇವ್ಗೆ. ಆವಾಗ ನಮ್ರತಾ ಇದ್ದು ನಾನು ಇಲ್ಲಿ ಇರೋದಕ್ಕಿಂತ ಎಲ್ಲಾದರೂ ಬಸ್ ಸ್ಟಾಪಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡ್ಕೊಂಡಿರೋದೇ ಎಷ್ಟೋ ಉತ್ತಮ ಅಂತ. ಮೇಡಮ್ ನಾನಿದ್ದೀನಿ ಮೇಡಮ್, ನಿಮಗೆ ಎಲ್ಲಿ ಭಿಕ್ಷೆ ಬೇಡ್ಕೊಂಡಿದ್ದೇನೆ ಅಂತಂದು ಅಂತ ಪವಿತ್ರ ಹೇಳಿದಾಗ, ಬೇಡ ಪವಿತ್ರ ನೀನು ಮಾತಾಡಬೇಡ, ಸುಮ್ಮನೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು, ಸುಮ್ಮನೆ ಮಾತಿಗೆ ಮಾತು ತುಂಬ ಬೆಳೆಸಬೇಡ ಅಂತ. ನಾನು ಇಲ್ಲಿದ್ದರೆ ಎಲ್ಲ ಸಮಸ್ಯೆ ಬರೋದು, ನಾನು ಇದೇ ಹೋಗ್ಬಿಡ್ತೀನಿ ಅಂತ ಪವಿತ್ರ ಅಲ್ಲಿದ್ದ ಹೋಗಿ ಲಗೇಜ್ ಪ್ಯಾಕ್ ಮಾಡ್ತೀನಿ ಅಂತ ಹೋಗ್ಬಿಡ್ತಾ. ನಮ್ರತಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಎಲ್ಲ ಹೋಗಿ ತನ್ನ ರೂಮೊಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ವಾರ್ಡ್ರೋಬ್ ತೆಗೆದು ಬಟ್ಟೆ ಎಲ್ಲ ಜೋಡಿಸ್ಕೊತಾ ಇರ್ತಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ. ಅವರಮ್ಮ ಇದ್ದು ಮತ್ತು ಎಲ್ಲರೂ ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳಲ್ಲ. ಲಗೇಜೆಲ್ಲ ಪ್ಯಾಕ್ ಮಾಡಿಬಿಡ್ತಾ. ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗೆ ಬರ್ತಾ. ಇಷ್ಟೆಲ್ಲ ಆದರೂ ನಮ್ಮನೆ ಯುವರಾಜ ನೋಡು ಹಾಗೆ ಸುಮ್ಮನೆ ನಿಂತಿದ್ದಾನ ಅಂತೆಲ್ಲ ಅವರಮ್ಮ ಹೇಳ್ದೆ. ಈ ಕಡೆ ಪವಿತ್ರಾಗೆ ಹೇಳಬೇಕು, ಈ ಕಡೆ ನಮ್ರತಾಗೆ ಹೇಳಬೇಕು. ಅರ್ಥನೇ ಪವಿತ್ರ ಹೋಗಬೇಡ ನಮ್ರತಾ ಹೋಗಬೇಡ ಅಂತ ಹೇಳ್ತಿಲ್ಲ. ಇದೇ ಟೈಮಿಗೆ ಪವಿತ್ರನೂ ನಿನ್ನೆ ಮೊನ್ನೆ ಬಂದಿರೋಳು ಮಾತು ಕಟ್ಕೊಂಡು ಅದೇ ಟೈಮಿಗೆ ನಮ್ರತಾ ಬಂದ ನೀನು ಹೋಗಬೇಡ, ನಿನ್ನೆ ಮೊನ್ನೆ ಬಂದಿರೋಳು ಮಾತು ಕಟ್ಕೊಂಡು ನಾನು ನಿನಗೆ ತಪ್ಪಾಯಿತು ಹೇಳಬಾರ್ದಿತ್ತು ಹೇಳ್ಬಿಟ್ಟಿನಿ. ಅದೇ ಟೈಮಿಗೆ ನಿನ್ನೆ ಮೊನ್ನೆ ಬಂದಿರೋಳು ಅಂತ ಹೇಳಿದ್ಕೆ ಪವಿತ್ರ ಕೋಪ ಮಾಡ್ಕೊಂಡು ಪವಿತ್ರ ರೂಮ್ಗೆ ಹೋಗ್ಬಿಡ್ತಾ. ಇದೇ ಟೈಮಿಗೆ ಯಾರಿಗೆ ಹೇಳಬೇಕು ಯಾರಿಗಿಲ್ಲ, ಪವಿತ್ರ ಅಂತ ಪವಿತ್ರ ಹಿಂದೆ ಹೋಗ್ತಾನೆ. ಅದೇ ಟೈಮಿಗೆ ಹೇಳ್ತೀನಿ, ಭಿಕ್ಷುಕರು ಮನೆಯಿಂದ ಹೊರಗಡೆ ಬಂದರೆ 2 ಮುಷ್ಟಿ ಅಕ್ಕಿ ಹಾಕಿ ಸುಮ್ಮನಿರಬೇಕು. ಮನೆಗೆ ಬಂದಿಯಾ, ನಿನ್ನಂಥವ್ರಿಗೆ ಈ ಮನೆ ಪ್ರವೇಶ ಸಿಕ್ಕಿದ್ದೆ ದೊಡ್ಡದು, ಮನೇಲಿ ಬಂದ್ಯಾ, ಹೊಟ್ಟೆ ತುಂಬ ತಿಂದ್ಯಾ ಅಂತ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು. ಅಧಿಕ ಪ್ರಸಂಗತನ ಮಾಡಬಾರ್ದು, ಮಾತಾಡಿದರೆ ಒಂದು ವ್ಯಾಲ್ಯೂ ಇರಬೇಕು.
ಮೀನಿಂಗ್ಫುಲ್ ಆಗಿರಬೇಕು ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ನಮ್ರತ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಟೈಮಿಗೆ ಲಗೇಜ್ ಎಲ್ಲ ತೊಗೊಂಡು ಹೊರಗಡೆ ಬಂದಾಗ ಇಲ್ಲಿ ರಜತು ಮತ್ತು ಪ್ರಹ್ಲಾದ ಇಬ್ಬರು ಇಲ್ಲ, ನಾವೇ ಮಾಡಿದ್ದು, ನಿಮಿಷಕ್ಕೆ ಸಂಸಿ ನಮ್ಮಿಂದನೇ ಇದೆಲ್ಲ ಆಗಿರೋದು ಅಂತ ಹೇಳ್ತಾರೆ. ನಿಮ್ಮಿಂದನೇ ನಾವೇ ಹೋಗಿ ಕರೆದಿದ್ವಿ. ಆವಾಗಿದ್ದು ನೀವೇ ಹೋಗಿ ಕರೆದ್ರಿ, ನಾನು ರಿಸೆಪ್ಷನ್ ಹತ್ರ ನಾನು ಕೇಳಿದಾಗ ನೀವೇನು ಹೇಳಿಲ್ಲಲ್ಲ ಅಂತ ದೇವ್ ಅವರಮ್ಮ ಹೇಳ್ತಾಳೆ. ದೇವ್ ಅವರಮ್ಮ ಹೇಳಿದಾಗ ಇಲ್ಲ ನಾವು ಹೇಳಬೇಕು ಅನ್ನೋ ಟೈಮಿಗೆ ದೇವ್ ಬಂದು ಇಲ್ಲ ನಾನೇ ಹೇಳಿದ್ದು ಅಂತೆಲ್ಲ ಹೇಳ್ತಾಳೆ. ನೋಡಿದ್ಯಾ, ಕೇಳಿಸ್ಕೊಂಡ್ಯಾ, ನೀನು ಮಾಡಿರೋ ತಪ್ಪು ನನ್ನ ಮೇಲೆ ಹಾಕಿ ಅಂತೆಲ್ಲ ನಮ್ರತ ಹೇಳ್ತಾಳೆ. ಇಲ್ಲ ನಮ್ರತ ಸಾರಿ, ಅಮ್ಮಗೋಸ್ಕರ ಇಲ್ಲೇ ಇರು, ನೀನು ಹೋಗಬೇಡ, ಅಮ್ಮಗೋಸ್ಕರ ನೀನು ಇಲ್ಲೇ ಇರು ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾನೆ. ರಿಕ್ವೆಸ್ಟ್ ಮಾಡ್ಕೊಂಡು ನನಗೆಲ್ಲ ಮಾತಾಡಬಾರ್ದಿತ್ತು, ನಿನ್ನ ಮೊನ್ನೆ ಬಂದಿರೋ ಪವಿತ್ರನ ಮಾತು ಕೇಳಿ ನಿನ್ನ ಹತ್ರ ನಿನ್ನ ಮೇಲೆ ನಾನು ಸಂಶಯ ಪಡಬಾರ್ದಿತ್ತು ಅಂತೆಲ್ಲ ಹೇಳಿದ್ರು. ಇಲ್ಲಿದ್ದ ನಮ್ರತನೂ ಪವಿತ್ರನೂ ಹೋಗಿಬಿಡ್ತಾಳೆ. ಯಾರಿಗೆ ಸಮಾಧಾನ ಮಾಡಬೇಕು, ಯಾರಿಗೆ ಸಮಾಧಾನ, ಫುಲ್ ಕನ್ಫ್ಯೂಸನಲ್ಲಿ ಇರ್ತಾನೆ. ಫುಲ್ ಕನ್ಫ್ಯೂಸನಲ್ಲಿ ಇದ್ದಾಗ ಅವರಮ್ಮ ಇದು ಮತ್ತೆ ಇಲ್ಲಮ್ಮ ಹೋಗಬೇಡ, ನನ್ನ ಸಲುವಾಗಾದರೂ ನಿನ್ನ ಮನೆಯಲ್ಲಿ ಇರು ಅಂತೆಲ್ಲ ದೇವರಮ್ಮ ರಿಕ್ವೆಸ್ಟ್ ಮಾಡ್ಕೊಂಡು ಅದೇ ಟೈಮಿಗೆ ಇಲ್ಲಿ ಅವರು ಸುಮನ್ ಇರ್ತಾನಲ್ಲ, ಸುಮನ್ಗೆ ಅವ್ರ ತಂದೆ ಹೊಡಿತಾರೆ. ಎದಕ್ಕೆ ಹೇಳಕ್ಕೆ ಹೋಗಿದ್ದೀನಿ ನೀನು ಇದೆಲ್ಲ ಇಷ್ಟು ಜಲ್ದಿ ಹೇಳೋದೇ ಅವಶ್ಯ, ನೀನು ಹೇಳಿದ್ರೆ ನನ್ನ ಮಗಳು ಪವಿತ್ರನಲ್ಲಿ ಎಷ್ಟು ತೊಂದರೆ ಆಗ್ತಿದೆ ಏನೋ ಅಂತ ಅವ್ರ ತಂದೆ ಸುಮನ್ಗೆ ಹೊಡಿತಾನೆ. ಸುಮನ್ಗೆ ಇಲ್ಲಪ್ಪ ಅಲ್ಲಿ ಅಕ್ಕಗೆ ಹುಷಾರಾಗಿರ್ಬೇಕಲ್ಲ, ಇಲ್ಲ ಅಂದರೆ ಅಕ್ಕನಿಗೆ ತೊಂದರೆ ಕೊಟ್ಬಿಡ್ತಾರೆ, ಅಕ್ಕ ಅಲರ್ಟ್ ಆಗಿರ್ತಾಳೆ ಅಂತೆಲ್ಲ ನಾನು ಹೇಳಿದ್ದೆ, ಅಕ್ಕನ ಒಳ್ಳೇದಕ್ಕೆ ಹೇಳಿದ್ನು. ಹೊಡಿತಿರ್ತಾರೆ. ಅದೇ ಟೈಮಿಗೆ ಅಜ್ಜ ಬಂದು ಇಲ್ಲ ಕಣೋ, ನಾವು ಎಣ್ಣೆ ಹಾಕ್ತಾರೋ ನಾವು ಎಷ್ಟೇ ಆದ್ರೂ ತಾಳ್ಮೆಯಿಂದ ಇರಬೇಕು ಅಂತೆಲ್ಲ ಅಜ್ಜನೂ ಬೈತಾರೆ. ಅಮ್ಮ ಕಬ್ಬಾಳಮ್ಮ, ನಮ್ಮ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ನೋಡ್ಕ ಅಂತ ದೇವರಿಗೆ ಕೈ ಮುಗಿದಿರ್ತಾರೆ ಅವ್ರ ತಂದೆ. ಇದೇ ಟೈಮಿಗೆ ಪವಿತ್ರ ಹೋಗಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಪವಿತ್ರ ಆಮೇಲೆ ದೇವರಮ್ಮ ಹೋಗಬೇಡ ಅಂತ ಹೇಳಿದ್ಕೆ ಸರಿ ಇಲ್ಲ ಅತ್ತೆ ನಾನು ಹೋಗಿ ಬರ್ತೀನಿ ಅಂತಾನೆ. ಇಲ್ಲಮ್ಮ ನನ್ನ ಸಲುವಾಗಾದರೂ ನೀನು ಇಲ್ಲಿ ಇರೋದು ಅವಶ್ಯಕತೆ ಐತಿ ನಿನಗೆ, ನನಗೆ ಬೇಡ ಅಮ್ಮನ ಸಲುವಾಗಾದರೂ ಇರೋ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಅಂಥೇಳಿ ನಮ್ರತ ಸುಮ್ಮನಾದಾಗ ಇಲ್ಲಿ ಅಜ್ಜಾಗ ಗೊತ್ತಾಗುತ್ತೆ. ಬಟ್ ಪವಿತ್ರ ಸುಳ್ಳು ಹೇಳಂತ ಅಜ್ಜಗೆ ಆಲ್ರೆಡಿ ಗೊತ್ತಿರುತ್ತೆ. ಅಜ್ಜ ಬಂದು ಎಲ್ಲ ರೂಮಿಗೆ ಹೋಗ್ಬಿಡ್ತಾರೆ. ರೂಮಿಗೆ ಅವರು ಅಜ್ಜ ಇದು ನೋಡಪ್ಪ ನಮ್ರತ ತಪ್ಪು ಮಾಡೋಣ ಅಂತ ನಾನು ಹೇಳಲ್ಲ, ಹಾಗಂತ ಪವಿತ್ರ ಸುಳ್ಳು ಹೇಳ್ತಾಳಂತ ನಾನು ಹೇಳಲ್ಲ, ಪವಿತ್ರ ಸುಳ್ಳು ಹೇಳಲ್ಲ ಅನ್ನೋದು ನನಗೆ ಕಾನ್ಫಿಡೆಂಟ್ ಆಗಿದೆ. ಹೋಗು, ನಮ್ರತ ಅಷ್ಟೇ ಎಲ್ಲ ಕೋಪ ಮಾಡ್ಕೊಂಡಿದ್ದು, ಪವಿತ್ರನೂ ಕೋಪ ಮಾಡ್ಕೊಂಡಿದ್ದೆ, ಪವಿತ್ರನೂ ಬೇಜಾರಾಗಿದೆ, ಪವಿತ್ರನಿಗೂ ಹಾರ್ಟ್ ಆಗಿದೆ. ಹೋಗು ನೀನು ಪವಿತ್ರನ ಸಮಾಧಾನ ಮಾಡಂತ ಅಜ್ಜ ಕಳಿಸ್ತಾರೆ. ಸರಿ ಅಜ್ಜ ಅಂತ ಹೋಗ್ತಾರೆ. ಸರಿ ತಾತ. ಇಲ್ಲಿ ನೆಕ್ಸ್ಟ್ ಎಪಿಸೋಡು ಇದು ಏನಂತ ಗೊತ್ತಿಲ್ಲ, ಟ್ವಿಸ್ಟ್ ಅಂತೂ ಇದೆ. ಯಾಕಂದರೆ ನೈಟ್ ಟೈಮ್ ಒಳಗೆ ಈ ಪವಿತ್ರ ಇದಕ್ಕೆ ಹೊರಗಡೆ ಬಂದು ಟಾರ್ಚ್ ಹಾಕೊಂಡು ಹುಡುಕ್ತಾಳೆ ಯಾರೋ ಬಂದಿದ್ದಾರ ಅಂತೇಳಿ. ಅಲ್ಲಿ ಕಳ್ಳ ಯಾರೋ ಬಂದಿದ್ದ, ಪವಿತ್ರ ಹೊಡಿತಾಳ, ಅಲ್ಲಿ ಕಳ್ಳನೇ ಬಂದಿನೋ ಅಥವಾ ದೇವಿದನೋ ಏನು ಅರ್ಥ ಆಗ್ತಾಯಿಲ್ಲ, ಸಸ್ಪೆನ್ಸ್ ಇಟ್ಟಿದ್ದಾರೆ. ಬಟ್ ನೈಟ್ ಕತ್ಲದಲ್ಲಿ ಹೆದರ್ಕೊಂಡಿರ್ತಾಳೆ. ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರೆ ನಿಮ್ಮ ಜೊತೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ